ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಕೈ ನಾಯಕರಿಗೆ ರಾಮನ ಮೇಲಿನ ಭಕ್ತಿಗಿಂತ ಹೈಕಮಾಂಡ್ ಮೇಲಿರುವ ಭಯವೇ ಜಾಸ್ತಿ ಅಂತ ಅಶೋಕ್ ಅವರು ವ್ಯಂಗ್ಯವನ್ನು ಆಡಿದ್ದಾರೆ. ಎಐಸಿಸಿ ಇಂದ ರಹಸ್ಯ ಸರ್ವೆ, ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳದಲ್ಲಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗ್ಯಾರಂಟಿಗಳನ್ನ ನಂಬಿ ಮೈಮರಿಬೇಡಿ, ಬಿಜೆಪಿಯ ವೈಫಲ್ಯವನ್ನ ಬಿಚ್ಚಿಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಂದೇ ಭಾರತ್ ರೈಲಿನಲ್ಲಿ ಹಳಸಿದ ಆಹಾರವನ್ನ ಕೊಟ್ಟಿದ್ದಕ್ಕೆ ವಿತರಕರಿಗೆ 25,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ರಾಮನ ಮೇಲಿನ ಭಕ್ತಿಗಿಂತ ಹೈಕಮಾಂಡ್ ಮೇಲಿರುವ ಭಯವೇ ಜಾಸ್ತಿ ಅಂತ ಅಶೋಕ್ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಈ ಮಾತನ್ನ ಯಾಕೆ ಆಡಿದ್ದಾರೆ ಅಂತಂದ್ರೆ, ಪರಮೇಶ್ವರ್ ಅವರು ಟ್ವೀಟ್ ನಲ್ಲಿ ಒಂದು ಮಾತನ್ನ ಹೇಳಿದ್ರು. ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಅಶೋಕ್ ಅವರು ಈ ತರ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನಿಜವಾಗ್ಲೂ ರಾಮನ ಮೇಲೆ ಭಕ್ತಿ ಇಲ್ಲ, ಅವರಿಗೆ ಹೈಕಮಾಂಡ್ ಮೇಲೆ ಭಯವಿದೆ ಅಂತ ಇವರು ಹೇಳಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರಾಮನ ಮೇಲಿನ ಭಕ್ತಿಗಿಂತ ಹೈಕಮಾಂಡ್ ಮೇಲಿನ ಭಯವೇ ಜಾಸ್ತಿ ಅಂತ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಹೇಳಿದರೆ ಮಾತ್ರ ರಾಮನ ಮಂದಿರಕ್ಕೆ ಹೋಗ್ತೇವೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಎಕ್ಸ್ ನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಅಶೋಕ್ ಅವರು ಈ ತರ ಹೇಳಿಕೆಯನ್ನ ನೀಡಿದ್ದಾರೆ. ರಾಮ ಮಂದಿರದ ಬಗ್ಗೆ ಒಳ್ಳೆಯ ಮಾತನಾಡಿದರೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗುವ ಭಯ ಅಂತ ವ್ಯಂಗ್ಯವಾಡಿದ್ದಾರೆ. ರಾಮ ಮಂದಿರದ ಬಗ್ಗೆ ಒಳ್ಳೆಯ ಮಾತನಾಡಿದರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವ ಚರ್ಚೆ ಕೂತು ತರುತ್ತದೆ ಅಂತ ಭಯವಿದೆ. ಒಟ್ಟಿನಲ್ಲಿ ಎಡಬಿಡಂಗಿ ಕಾಂಗ್ರೆಸ್ ನಾಯಕರ ಪಾಡು ಅತ್ತದರಿ ಇತ್ತ ಪುಲಿ ಅಂತ ಆಗಿದೆ ಅಂತ ಕಾಲೆಳೆದಿದ್ದಾರೆ. ಅಷ್ಟಕ್ಕೂ ಪರಮೇಶ್ವರ್ ಅವರು ಏನಂತ ಎಕ್ಸ್ ನಲ್ಲಿ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಅನ್ನೋದು ನೋಡೋದಾದ್ರೆ, ಹೈಕಮಾಂಡ್ ಈಗಾಗಲೇ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ ನಿಲುವನ್ನ ತೆಗೆದುಕೊಂಡಿದೆ. ಒಂದು ವೇಳೆ ಜನವರಿ 22ರ ನಂತರ ಹೋಗುವುದಾದ್ರೆ ಹೈಕಮಾಂಡ್ ತೀರ್ಮಾನ ಏನ್ ಮಾಡಿದ್ಯೋ ಅದರಂತೆ ನಾವೆಲ್ಲ ನಡ್ಕೊಂತೀವಿ ಅಂತ ಪರಮೇಶ್ವರ್ ಅವರು ಎಕ್ಸ್ ನಲ್ಲಿ ಹೇಳ್ಕೊಂಡಿದ್ರು. ಎಲ್ಲದಕ್ಕೂ ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆಯೋ ಅದರಂತೆ ನಡೆದುಕೊಳ್ಬೇಕು. ಅವರು ಹೋಗುವುದು ಬೇಡ ಅಂತ ಹೇಳಿದಾಗ ನಾವು ಅದರ ವಿರುದ್ಧ ನಿಲ್ಲೋದು ಸರಿಯಾಗೋದಿಲ್ಲ. ಹೈಕಮಾಂಡ್ ಹೇಳಿದರೆ ಮಾತ್ರ ಹೋಗುತ್ತೇವೆ ಅಂತ ಹೇಳಿದ್ರು. ಇದೇ ಮಾತಿಗೋಸ್ಕರ ಅಶೋಕ್ ಅವರು ಈಗ ವ್ಯಂಗ್ಯವನ್ನ ಆಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರಾಮನ ಮೇಲಿನ ಭಕ್ತಿ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಮೇಲಿನ ಭಯವೇ ಜಾಸ್ತಿ. ಎಲ್ಲದಕ್ಕೂ ಹೈಕಮಾಂಡ್ 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 ಅಂತ ಕೇಳ್ತಾನೆ ಇರ್ತಾರೆ ಅಂತ ಆರ್ ಅಶೋಕ್ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಎಐಸಿಸಿಯಿಂದ ರಹಸ್ಯ ಸರ್ವೆ ಬಯಲಾಗಿದೆ. ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡಲಿದ್ದಾರಾ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಗಾಂಧಿ ಕುಟುಂಬಕ್ಕೂ ಕರ್ನಾಟಕಕ್ಕೂ ಏನ್ ಸಂಬಂಧ ಅಂತ ನೋಡೋದಾದ್ರೆ, ಮೊದಲು ಇಂದಿರಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಈಗ ಪ್ರಿಯಾಂಕಾ ಗಾಂಧಿ ಅವರು, ಈ 3 ಜನ ಕರ್ನಾಟಕದಿಂದ ಸ್ಪರ್ಧೆ ಮಾಡೋಕೆ ಬಯಸಿದ್ರು. ಇಂದಿರಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಈ ಹಿಂದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರು. ಈಗ ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳದಲ್ಲಿ ನಿಂತ್ಕೊಳ್ತಾರೆ ಅನ್ನುವಂಥದ್ದು ಸುದ್ದಿ ಹಲವು ಮೂಲಗಳಿಂದ ಬಂದಿದೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಇಲ್ಲಿದೆ ನೋಡಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಕಣಕ್ಕೆ ಇಳಿತಾರೆ ಎನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಎದ್ದಿದೆ. ರಾಜ್ಯ ಮಟ್ಟದ ನಾಯಕರಿಗೆ ತಿಳಿಸದೆ ಎಐಸಿಸಿ ರಹಸ್ಯವಾಗಿ ಕರ್ನಾಟಕದ ಕೊಪ್ಪಳ ಹಾಗೂ ತೆಲಂಗಾಣ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಮೀಕ್ಷೆಯನ್ನ ನಡೆಸಿದೆ ಎನ್ನುವಂತಹ ವಿಚಾರ ಮೂಲಗಳಿಂದ ತಿಳಿದು ಬಂದಿದೆ. ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಇನ್ನು ಗಟ್ಟಿಯಾಗಿ ಬೇರೂಡಿ ಕೂತಿದೆ. ಸದ್ಯ ಕರ್ನಾಟಕ, ತೆಲಂಗಾಣ ಅಧಿಕಾರದಲ್ಲಿದ್ದರೆ ತಮಿಳುನಾಡು, ಕೇರಳದಲ್ಲಿ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ದಕ್ಷಿಣ ಭಾಗದಿಂದ ಸ್ಪರ್ಧಿಸಿದರೆ ಪಕ್ಷಕ್ಕೆ ಅನುಕೂಲ ಆಗುತ್ತದೆ. ಅದರಲ್ಲೂ ಗಾಂಧಿ ಕುಟುಂಬ ಕರ್ನಾಟಕದಿಂದ ಸ್ಪರ್ಧೆ ಮಾಡಬೇಕು. ಕರ್ನಾಟಕಕ್ಕೆ ಬಂದರೆ ಪಕ್ಷದ ಲಾಭ ಆಗಲಿದೆ ಅಂತ ರಾಜ್ಯ ನಾಯಕರು ಈ ಹಿಂದೆ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಪೂರಕ ಎನ್ನುವಂತೆ ಎಐಸಿಸಿ ಕೊಪ್ಪಳ ಕ್ಷೇತ್ರದಲ್ಲಿ ರಹಸ್ಯವಾಗಿ ಸಮೀಕ್ಷೆಯನ್ನ ನಡೆಸಿದೆ. ಕೊಪ್ಪಳವೇ ಯಾಕೆ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಉದ್ಭವವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 2, ಬಳ್ಳಾರಿ ಜಿಲ್ಲೆ 1 ವಿಧಾನಸಭಾ ಕ್ಷೇತ್ರ ಒಳಗೊಂಡಿರುವಂತಹ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತದೆ. ಈ 8ರ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದು, 1 ಕ್ಷೇತ್ರದಲ್ಲಿ ಬಿಜೆಪಿ, ಇನ್ನೊಂದು ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗಿದ್ದಾರೆ. ಸಾಮಾಜಿಕ ಸ್ಥಿತಿಗತಿ, ರಾಜಕೀಯ ಚಿತ್ರಣ ಹಾಗೂ ಜಾತಿ ಲೆಕ್ಕಾಚಾರ ಎಲ್ಲವನ್ನ ಒಳಗೊಂಡಂತೆ ಸರ್ವೆ ಮಾಡಲಾಗಿದೆ. ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಕೊಪ್ಪಳ ಸೇಫ್ ಕ್ಷೇತ್ರ ಅಂತ ಫಲಿತಾಂಶ ಹೊರಬಿದ್ದಿದೆ. ಆ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಗಾಂಧಿಯವರು ಅಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಅನ್ನುವಂತಹ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇದೆ.
ನಾನು ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಭಾಗವಹಿಸೋದಿಲ್ಲ, ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ವಯಸ್ಸಾಗಿತ್ತು, ಹಾಗಾಗಿ ನನಗೆ ಏನು ನೆನಪಿನ ಶಕ್ತಿ ಏನು ಇಲ್ಲ ಅಂತ ಹೇಳೋಂಗಿಲ್ಲ. ನನಗೆ 91 ಆಗಿದೆ, ಅದಕ್ಕೋಸ್ಕರ ನನಗೆ ಓಡಾಡಕ್ಕಾಗಲ್ಲ. ಮೋದಿ ಅವರು ಏನಾದ್ರೂ ಮುಂದೆ ಬನ್ನಿ ನಿಂತ್ಕೊಳ್ಳಿ ಪಕ್ಷಕ್ಕೆ ಅಂತ ಹೇಳಿದ್ರೆ, ಸ್ಪರ್ಧೆ ಮಾಡಿ ಲೋಕಸಭಾ ಎಲೆಕ್ಷನ್ಗೆ ಅನ್ನೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿ ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಇಲ್ಲಿದೆ ನೋಡಿ. ನಾನು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಇನ್ನು 2 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರ ಅವಧಿ ಇದೆ. ನನಗೆ 91 ವರ್ಷ ವಯಸ್ಸಾಗಿದೆ, ಜ್ಞಾಪಕ ಶಕ್ತಿ ಇದೆ, ಓಡಾಡಲು ಕಷ್ಟವಾಗ್ತಾ ಇದೆ. ಆದ್ರೂ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತೇನೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಲೋಕಸಭಾ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ. ಗಾಳಿ ಸುದ್ದಿಗಳ ಬಗ್ಗೆ ನಾನು ಮಾತನಾಡೋದಿಲ್ಲ. ಮೋದಿ ಅವರು ಏನಾದ್ರೂ ಹೇಳಿದ್ರೆ ನಾನು ಅದರ ಬಗ್ಗೆ ಯೋಚನೆ ಮಾಡ್ತೇನೆ, ಹಾಗೆ ಅವರೊಂದಿಗೆ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗುವ ವಿಚಾರ ನನ್ನ ಮುಂದೆ ಚರ್ಚೆಯಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಏನಿದೆಯೋ ಅದು ಗೊತ್ತಿಲ್ಲ. ಅವರು ಯಾವುದನ್ನು ಬಿಟ್ಟುಕೊಡೋದಿಲ್ಲ, ಅವರ ಜೊತೆಗೆ ಇದ್ದೇವೆ ಅಂತ ಹೇಳಿದ್ದಾರೆ. ಹಾಸನದಿಂದ ಪ್ರಜ್ವಲ್ ಸ್ಪರ್ಧೆ ಮಾಡಲಿದ್ದಾರೆ ಅನ್ನುವಂತಹ ಸುಳಿವನ್ನು ಕೂಡ ದೇವೇಗೌಡ ಅವರು ಬಿಚ್ಚಿಟ್ಟಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅಥವಾ ಡಾಕ್ಟರ್ ಮಂಜುನಾಥ್ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಅವರು ನೀಡಿದ್ದಾರೆ. ಯಾಕೆ ಆ ಸಮಸ್ಯೆಗಳು? ಪ್ರಜ್ವಲ್ಗೆ ಪ್ರಧಾನಿ ಮೋದಿ ಅವರ ಆಶೀರ್ವಾದ ಇದೆ, ಎಚ್.ಡಿ. ಕುಮಾರಸ್ವಾಮಿ ಅವರ ಆಶೀರ್ವಾದ ಕೂಡ ಇದೆ, ನಾನು ಕೂಡ ಆಶೀರ್ವಾದ ಮಾಡ್ತೇನೆ, ಜನರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವ ಮೂಲಕ ಹಾಸನದಿಂದ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆಯನ್ನ ಮಾಡುತ್ತಾರೆ ಅನ್ನುವಂತಹ ಸುಳಿವನ್ನ ಇವರು ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ಮೈಯನ್ನ ಮರಿಬೇಡಿ, ಬಿಜೆಪಿಯ ವೈಫಲ್ಯದ ಬಗ್ಗೆ ಯೋಚನೆಯನ್ನ ಮಾಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮೀಟಿಂಗ್ ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜತಂತ್ರವನ್ನ ರೂಪಿಸುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮಾತನ್ನ ಹೇಳಿದ್ದಾರೆ. ಗ್ಯಾರಂಟಿಗಳಿಗೆ ತಲೆಯನ್ನ ಕೊಡೋಕ್ ಹೋಗಬೇಡಿ, ಅವರ ವೈಫಲ್ಯತೆಯ ಬಗ್ಗೆ ಯೋಚನೆ ಮಾಡಿ ಅಂತ ಇವರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಇಲ್ಲಿದೆ ನೋಡಿ. ರಾಜಸ್ಥಾನದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಣೆಗಳ ಹೊರತಾಗಿಯೂ ಪಕ್ಷಕ್ಕಾದ ಸೋಲಿನಿಂದ ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಪಕ್ಷದ ಸಾಧನೆಯ ಜೊತೆಗೆ ಬಿಜೆಪಿಯ ವೈಫಲ್ಯತೆಯನ್ನ ಸಮರ್ಪಕವಾಗಿ ಜನರ ಮುಂದೆ ಇಡಬೇಕು ಅನ್ನುವಂತಹ ಕಿವಿ ಮಾತನ್ನ ಹೇಳಿದ್ದಾರೆ. ಕೇವಲ ಗ್ಯಾರಂಟಿಯನ್ನ ನಂಬಿ ಕೂರಬೇಡಿ, ಬಿಜೆಪಿಯ ವೈಫಲ್ಯತೆಯನ್ನ ಜನರಿಗೆ ಎತ್ತಿ ತೋರಿಸುವ ಕೆಲಸವನ್ನ ಮಾಡಿ ಅಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಮ್ಮನ್ನ ಭೇಟಿಯಾದ ರಾಜ್ಯದ ಕೆಲ ಸಚಿವರಿಗೆ ಇಂಥದ್ದೊಂದು ಎಚ್ಚರಿಕೆಯ ಕಿವಿ ಮಾತನ್ನ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳ ಸಂಯೋಜಕರಾಗಿ ನೇಮಕಗೊಂಡಿರುವ ಸಚಿವರನ್ನ ದೆಹಲಿಗೆ ಕರೆದುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಗುರುವಾರವಷ್ಟೇ ತಂತ್ರಗಾರಿಕೆಯ ಪಾಠವನ್ನ ಮಾಡಿತ್ತು. ಜೊತೆಗೆ ಚುನಾವಣೆ ಸಿದ್ಧತೆಯ ಕುರಿತು ಒಂದಷ್ಟು ಮಾರ್ಗದರ್ಶನವನ್ನ ಕೂಡ ನೀಡಿತ್ತು. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಸಂಬಂಧ ಸಚಿವರಾಗಿರುವಂತಹ ಎಚ್.ಸಿ. ಮಹದೇವಪ್ಪ, ಕೆಎನ್ ರಾಜಣ್ಣ ಇನ್ನು ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮಾತನ್ನ ಹೇಳಿದ್ದಾರೆ. ಅಂದರೆ ಗ್ಯಾರಂಟಿಗಳ ನಂಬಿ ಮೈಯನ್ನ ಮರಿಬೇಡಿ, ಬಿಜೆಪಿಯವರ ವೈಫಲ್ಯತೆಯನ್ನ ಬಿಚ್ಚಿಡಬೇಕು ಜನರ ಮುಂದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ತಮ್ಮ ಪಕ್ಷದವರಿಗೆ ತಿಳಿಸಿದ್ದಾರೆ. ವಂದೇ ಭಾರತ್ ಟ್ರೈನ್ ನಲ್ಲಿ ಕಳಪೆ ಆಹಾರ ಈಗ ದೊರಕ್ತಾ ಇದೆ, ಹಳಸಿದ ಕಂಪಿನ ಆಹಾರಗಳು ಸಿಗ್ತಾ ಇದೆ ಅಂತ ಹೇಳಿ ಪ್ರಯಾಣಿಕನೊಬ್ಬ ಟ್ವೀಟ್ ಅನ್ನ ಮಾಡಿದ್ದ. ಇದಕ್ಕೆ ಸ್ಪಂದಿಸಿದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಗುತ್ತಿಗೆದಾರನಿಗೆ 25,000 ರೂಪಾಯಿ ದಂಡವನ್ನ ವಿಧಿಸಿದೆ. ಈಗ ಏರ್ ಇಂಡಿಯಾ ನಿನ್ನೆ ಅಷ್ಟೇ ಏರ್ ಇಂಡಿಯಾದಲ್ಲಿ ಸಸ್ಯಾಹಾರಿ ಖಾದ್ಯವನ್ನ ಆರ್ಡರ್ ಮಾಡಿದ್ರೆ ಮಾಂಸಾಹಾರಿ ಖಾದ್ಯವನ್ನ ಕೊಟ್ಟಿದ್ರು. ಅದೇ ರೀತಿ ವಂದೇ ಭಾರತ್ ಅಲ್ಲಿ ಈ ತರ ಘಟನೆಗಳು ನಡೆದಿದೆ. ಹಳಸಿದ ವಾಸನೆ ಮೂಗಿಗೆ ಬಡಿತಿತ್ತಂತೆ, ಆ ತರ ಆಹಾರವನ್ನ ಈ ಸರ್ಕಾರ ಕೊಟ್ಟಿದೆ, ರೈಲಲ್ಲಿ ಕೊಡ್ತಾ ಇದ್ದಾರೆ. ಗುತ್ತಿಗೆದಾರನಿಗೆ ಏನ್ ಹೇಳಬೇಕು ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ರು ಆಕಾಶ್ ಅನ್ನುವ ವ್ಯಕ್ತಿ. ಆ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿದ ರೈಲ್ವೆ ಇಲಾಖೆ 25,000 ರೂಪಾಯಿ ದಂಡವನ್ನ ಗುತ್ತಿಗೆದಾರನಿಗೆ ವಿಧಿಸಿದೆ. ಹಾಗಾದ್ರೆ ಏನದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ವಂದೇ ಭಾರತ್ ರೈಲು ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನ ಒದಗಿಸುವ ಮೂಲಕ ಭಾರತದಲ್ಲಿ ಭಾರಿ ಮನ್ನಣೆ ಇತ್ತು. ಆದರೆ ಇದೀಗ ಈ ಮಾರ್ಗದ ವಂದೇ ಭಾರತ್ ರೈಲಿನಲ್ಲಿ ಹಳಸಿದ ಹಾಗೂ ಕಳಪೆ ಆಹಾರಗಳನ್ನ ವಿತರಣೆ ಮಾಡುತ್ತಿರುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಭಾರತೀಯ ರೈಲ್ವೆ ಇಲಾಖೆ ತೆಗೆದುಕೊಂಡ ಸೂಕ್ತ ಕ್ರಮ ಏನು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ನವದೆಹಲಿಯಿಂದ ವಾರಣಾಸಿಗೆ ಹೊರಟಿದ್ದ ವಂದೇ
ಭಾರತ್ ರೈಲಿನಲ್ಲಿ ವಾಸನೆ ಬರುತ್ತಿದ್ದ ಆಹಾರದ ಬಗ್ಗೆ ಟ್ವೀಟ್ನಲ್ಲಿ ಪ್ರಯಾಣಿಕರು ಊಟದ ಪರಿಸ್ಥಿತಿಯ ಬಗ್ಗೆ ಹೇಳಿದ್ರು. ಇದಕ್ಕೆ ಕೂಡಲೇ ಸ್ಪಂದಿಸಿದ ರೈಲ್ವೆ ಅಧಿಕಾರಿಗಳು ವಂದೇ ಭಾರತ್ ರೈಲಿನ ಆಹಾರದ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರ ಸಂಸ್ಥೆಗೆ ಬರೋಬ್ಬರಿ 25,000 ರೂಪಾಯಿ ದಂಡವನ್ನ ವಿಧಿಸಿದೆ. ಅಲ್ಲದೆ ಇದೇ ರೀತಿ ಆಹಾರವನ್ನ ನೀಡೋದು ಮುಂದೂ ಕೂಡ ಕೇಳಿಬಂದ್ರೆ ಗುತ್ತಿಗೆಯನ್ನೇ ರದ್ದು ಮಾಡ್ತೇನೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಜನವರಿ 22ನೇ ತಾರೀಕಿನಂದು ನಡೆಯಲಿದೆ. ಈ ಸ್ಕ್ರೀನ್ ಅನ್ನ ಲೈವ್ ಸ್ಕ್ರೀನ್ ಅನ್ನ ನ್ಯೂಯಾರ್ಕ್ ನಲ್ಲಾಗಿರ್ಬೋದು, ಲಂಡನ್ ನಲ್ಲಾಗಿರ್ಬೋದು, ಇದರಲ್ಲಿ ಪ್ರಸಾರ ಮಾಡ್ತೇನೆ ಅಂತ ಹಲವಾರು ಹೇಳಿಕೆಯನ್ನ ಕೂಡ ಟ್ರಸ್ಟ್ ನವರು ಹೇಳಿದ್ದಾರೆ. ಈಗ ಏನಾಗಿದೆ ಅಂತಂದ್ರೆ ಮಾರಿಷಿಯಸ್ ನಲ್ಲಿ ಪ್ರಧಾನಿಯವರ ಮಾತಿಗೆ ಸಮ್ಮತಿಯನ್ನ ನೀಡಿದೆ. ಮಾರಿಷಿಯಸ್ ಸರ್ಕಾರ ಏನಂತ ಹೇಳಿದೆ ಅಂತಂದ್ರೆ ಜನವರಿ 22ನೇ ತಾರೀಕು ನೌಕರರ ಎಲ್ಲರಿಗೂ ಕೂಡ 2 ಗಂಟೆಗಳ ಕಾಲ ವಿಶ್ರಾಂತಿಯನ್ನ ಕೊಡ್ತೇವೆ. ಆ ಸಮಯದಲ್ಲಿ ಅವರು ಅಯೋಧ್ಯೆಯಲ್ಲಿ ಏನ್ ನಡೀತಾ ಇದೆ, ರಾಮನ ಪ್ರತಿಷ್ಠಾಪನೆ ದಿನ ಏನೆಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದನ್ನ ಲೈವ್ ಆಗಿ ನೋಡ್ಕೊಳ್ಳಿ, 2 ತಾಸುಗಳ ಸಮಯವನ್ನ ಅವರಿಗೆ ಕೊಡ್ತೇವೆ ಅಂತ ಮಾರಿಷಿಯಸ್ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆ ಸಕಲ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ದೇಶದಲ್ಲಿ ದೊಡ್ಡ ಹಬ್ಬ ಅಂತಾನೆ ಕರೆಯಲಾಗ್ತಾ ಇದೆ. ಮರ್ಯಾದಾ ಪುರುಷೋತ್ತಮ ನಾಮ ಜಪ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ದೇಶ ವಿದೇಶದಲ್ಲೂ ಪಸರಿಸಿದೆ. ಇದೀಗ ಭಾರತದ ಸ್ನೇಹಿತ ರಾಷ್ಟ್ರವಾಗಿರುವಂತಹ ಮಾರಿಷಸ್ ಇಲ್ಲಿರುವ ಹಿಂದೂಗಳಿಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದೆ. ಇತ್ತೀಚೆಗೆ ಮಾರಿಷಿಯಸ್ ಸನಾತನ ಧರ್ಮ ಟೆಂಪಲ್ ಫೆಡರೇಷನ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜಗನ್ನಾಥ್ ಅವರಿಗೆ ಪತ್ರವನ್ನ ಬರೆಯಲಾಗಿತ್ತು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವು ಹಿಂದೂ ಧರ್ಮಕ್ಕೆ ಬಹಳ ವಿಶೇಷವಾಗಿರುವಂತಹ ಹಬ್ಬವಾಗಿದೆ. ಹೀಗಾಗಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನ ವೀಕ್ಷಿಸಲು 2 ಗಂಟೆಗಳ ಕಾಲ ವಿರಾಮವನ್ನು ದೇಶದಲ್ಲಿರುವ ಹಿಂದೂಗಳಿಗೆ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿತ್ತು. ಆ ಮನವಿಯನ್ನ ಸ್ವೀಕಾರ ಮಾಡಿರುವಂತಹ ಮಾರಿಷಿಯಸ್ ಸರ್ಕಾರ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ದಿನದಂದು ಇಲ್ಲಿನ ಹಿಂದೂಗಳಿಗೆ ವಿಶ್ರಾಂತಿಯನ್ನ ನೀಡಿದೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಅಲ್ಲಿರುವ ಎಲ್ಲಾ ಹಿಂದೂ ನೌಕರರಿಗೆ 2 ಗಂಟೆಗಳ ಕಾಲ ವಿರಾಮವನ್ನ ಘೋಷಣೆ ಮಾಡಿದೆ. 2 ಗಂಟೆಗಳ ವಿಶೇಷ ರಜೆಯನ್ನ ನೀಡಲು ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ. ನಾಗಪುರದಲ್ಲಿ ಶಮಿ ತರಾನೇ ಮತ್ತೊಬ್ಬ ವ್ಯಕ್ತಿ ಕಾಣಿಸಿಕೊಂಡಿದ್ದಾರಂತೆ. ಅಂದ್ರೆ ಶಮಿ ಈಗ ಅರ್ಜುನ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ರು, ಅರ್ಜುನ ಪ್ರಶಸ್ತಿಯನ್ನ ತೆಗೆದುಕೊಂಡ್ರು. ಸೇಮ್ ಡಿಟ್ಟೋ ಶಮಿ ತರಾನೇ ಇನ್ನೊಬ್ಬ ವ್ಯಕ್ತಿ ಕಾಣಿಸಿಕೊಂಡಿದ್ದಾರಂತೆ. ಎತ್ತರನು ಕೂಡ ಶಮಿಯಷ್ಟೇ ಇದೆ, ಗಡ್ಡವನ್ನು ಕೂಡ ಹಾಗೆ ಬಿಟ್ಟಿದ್ದಾರೆ, ಅವರ ಆಟಿಟ್ಯೂಡ್ ಕೂಡ ಶಮಿ ತರಾನೇ ಇದೆ ಅಂತ ಹೇಳಿ ಈಗ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಹಾಗೆ ನೆಟ್ಟಿಗರು ಕಾಲನ್ನ ಕೂಡ ಎಳೆದಿದ್ದಾರೆ. ಏನು ಅಂತಂದ್ರೆ ಶಮಿಗೆ ಡೈವರ್ಸ್ ಆಗಿದೆ, ಆ ಕೇಸನ್ನ ಇವನ್ ಮೇಲೆ ಹೊರಿಸಬೇಡಿ ಅಂತ ನೆಟ್ಟಿಗರು ತಮಾಷೆಗೆ ಕಾಲೆಳೆಯುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ಶಮಿ ತರಾನೇ ಹೇಗೆ ಕಾಣಿಸ್ತಾ ಇದ್ದಾನೆ, ನಿಜಕ್ಕೂ ಹೌದಾ ಅನ್ನುವಂತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಭಾರತ ಕ್ರಿಕೆಟ್ ತಂಡದ ಪ್ರಮುಖ ಬೌಲರ್ ಆಗಿರುವ ಮೊಹಮ್ಮದ್ ಶಮಿ ಒಂದಲ್ಲ ಒಂದು ವಿಚಾರಕ್ಕಾಗಿ ಸುದ್ದಿಯನ್ನ ಮಾಡ್ತಾನೆ ಇರ್ತಾರೆ. ಕಳೆದ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟವಾಡಿದ ಬಳಿಕ ತಮ್ಮ ಸ್ಟಾರ್ ವ್ಯಾಲ್ಯೂ ಹೆಚ್ಚಿಸಿಕೊಂಡಿರುವಂತಹ ಮೊಹಮ್ಮದ್ ಶಮಿಗೆ ಏಕಾಏಕಿ ಫ್ಯಾನ್ಸ್ ಕೂಡ ಅಧಿಕವಾಗಿದ್ದಾರೆ. ಮುಂಬೈನ ವಾಖೆಂಡೆ ಸ್ಟೇಡಿಯಂನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆದ ಐಎಸ್ಎ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಬರೋಬ್ಬರಿ 7 ವಿಕೆಟ್ಗಳನ್ನ ಪಡೆದ ಶಮಿಯ ಕೈಚಳಕಕ್ಕೆ ಕ್ರಿಕೆಟ್ ಪ್ರೇಮಿಗಳು ರೋಮಾಂಚನಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅವರಿಗೆ ಮದುವೆ ಆಗುವಂತಹ ಆಫರ್ ಕೂಡ ಮಹಿಳೆಯರು ನೀಡಿದ್ದಾರೆ. ಅದಾದ ಬಳಿಕ ಅವರು ಬೌಲಿಂಗ್ ಶೈಲಿ ಸಾಕಷ್ಟು ಜನಪ್ರಿಯತೆಯನ್ನ ಹೊಂದಿತ್ತು. ಇತ್ತೀಚೆಗೆ ಮೊಹಮ್ಮದ್ ಶಮಿ ಕ್ರೀಡಾ ಕ್ಷೇತ್ರದ ಅರ್ಜುನ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ರು. ಮಾರನೇ ದಿನವೇ ತಮ್ಮ ಅಮ್ಮನಿಗೆ ಭಾವುಕವಾಗಿ ಬರೆದ ಪತ್ರದಿಂದ ಸುದ್ದಿಯನ್ನ ಮಾಡಿದ್ರು. ಇದೀಗ ಮೊಹಮ್ಮದ್ ಶಮಿಯನ್ನೇ ಹೋಲುವ ವ್ಯಕ್ತಿಯೊಬ್ಬ ನಾಗಪುರದಲ್ಲಿ ಪತ್ತೆಯಾಗಿದ್ದಾನೆ. ಈ ವಿಚಾರಕ್ಕಾಗಿ ಮತ್ತೆ ಶಮಿಯನ್ನ ನೆನಪು ಮಾಡಿಕೊಳ್ಳುವಂತಹ ಸಂದರ್ಭ ಬಂದೊದಗಿದೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಮತ್ತೊಬ್ಬ ಶಮಿಯನ್ನ ಹೋಲುವ ವ್ಯಕ್ತಿ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾನೆ. ಇದನ್ನ ನೋಡಿದ ಶಮಿಯ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಯಾಕಂದ್ರೆ ಈತ ಶಮಿ ಅಲ್ಲ ಎನ್ನುವುದು ಹೇಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ಹೋಲಿಕೆ ಇತ್ತು. ಸ್ವತಃ ತಾವು ಶಮಿಯ ಅಭಿಮಾನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಗ್ರೇ ಬಣ್ಣದ ಜಾಕೆಟ್ ಹಾಗೂ ಕ್ಯಾಪ್ ಅನ್ನ ಧರಿಸಿರುವ ಈ ವ್ಯಕ್ತಿಯನ್ನ ನೋಡಿದವರು ತಾವು ಶಮಿ ಅಲ್ಲ ಅನ್ನೋದನ್ನ ಗೊತ್ತೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ನೆಟ್ಟಿಗರು ಕಾಲನ್ನ ಎಳೆದಿದ್ದಾರೆ. ಡೈವರ್ಸ್ ಕೇಸ್ ಅವರ ಮೇಲೆ ಹಾಕಬೇಡಿಯಪ್ಪ ಅಂತ ಕಾಲೆಳೆದಿದ್ದಾರೆ. ಒಬ್ರು ಶಮಿ ಅವರ ಸಹೋದರ ಕೂಡ ಶಮಿಯಂತೆ ಇದ್ದಾರೆ, ಇಲ್ಲಿ ಮತ್ತೊಬ್ರು ಕೂಡ ಶಮಿಯಂತೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಬ್ಬ ತಮಾಷೆಗಾಗಿ ಡೈವರ್ಸ್ಗೆ ಸಂಬಂಧಿಸಿದ ಪ್ರಕರಣವನ್ನ ಇವನಿಗೆ ಶಿಫ್ಟ್ ಮಾಡಬೇಡಿ ಕಣ್ರಪ್ಪ ಅಂತ ಸಲಹೆಯನ್ನ ನೀಡಿದ್ದಾರೆ. ಇನ್ನೊಬ್ಬರು ಆಟಿಟ್ಯೂಡ್ ಕೂಡ ಅದೇ ರೀತಿ ಇದೆ, ಇದು ವಿಸ್ಮಯ ಅಲ್ವಾ ಅಂತ
ಕಮೆಂಟ್ ಅನ್ನ ಹಾಕಿದ್ದಾರೆ. ಮತ್ತೊಬ್ರು ಅರೆ ಭಾಯ್ ಬೇರೆ ಯಾರೋ ಒಬ್ರು ಅರ್ಜುನ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿಲ್ಲ ತಾನೆ ಅಂತ ತಮಾಷೆಗೆ ಹೇಳಿದ್ದಾರೆ. ಯಾರೋ ಒಬ್ರು ಮೊದಲು ಬೌಲಿಂಗ್ ಮಾಡಿ ತೋರ್ಸು, ಆಗ ಹೇಳ್ತೀವಿ ನೀವು ಶಮಿ ಹೌದೋ ಅಲ್ವೋ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಶಮಿಯ ನಕಲು ವ್ಯಕ್ತಿ ಅವರ ಅಭಿಮಾನಿಗಳಲ್ಲಿ ಭಾರಿ ಪುಳಕವನ್ನ ಮೂಡಿಸಿರುವುದಂತೂ ಸತ್ಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.